ಸ್ನೇಹಿತರೆ, ಇಲ್ಲಿ ನಾನು ಅವಾಗಲೇ ತೋರಿಸಿದ್ನಲ್ಲ, ಇಲ್ಲಿ ಒಳಗಡೆ ಹೋಗೋಣ ಅಂತ. ನಿಮ್ಮ ಅರ್ಚಕರು ತೋರಿಸ್ತಾರಂತೆ, ಬನ್ನಿರಿ. ಎಲ್ಲ ರಂಗನಾಥ ಸ್ವಾಮಿಗಳ ಆಶೀರ್ವಾದ. ಆ ದೇವಸ್ಥಾನಕ್ಕೆ ಹಳೆ ಮೆಟ್ಲ ಇದು. ಹಿಂಗೋದ್ರೆ ದೇವಸ್ಥಾನಕ್ಕೆ ಮತ್ತೆ ಬರ್ತೀವಿ. ಹಾಂ, ಇಲ್ಲೆಲ್ಲ ಹೋಗ್ಬೇಕು. ಇಲ್ಲೆಲ್ಲ ಹೋದ್ರೆ ನಿಂದ ಸುತ್ತ ಹೋಗುತ್ತೆ. ಹಾಂ, ದೇವಸ್ಥಾನ ಸುತ್ತ ಒಂದು ರೌಂಡ್ ಹೋಗುತ್ತೆ. ಓ, ದೇವಸ್ಥಾನ ಸುತ್ತ ಒಂದು ರೌಂಡ್ ಬರುತ್ತೆ. ಹೋದ್ರೆ ಮೇಲೆ ಹೋಗ್ಬೋದು. ನೋಡಿ, ಇಲ್ಲೆಲ್ಲ ಹಳೆ ಮೆಟ್ಲು ಇದೆಲ್ಲ. ಹಾಂ ಹಾಂ ಹಾಂ, ಇದು ಮೆಟ್ಲು. ಹಾಂ, ನೋಡಿ ಇಲ್ಲಿಂದ ಹತ್ಕೊಂಡು ಹಿಂಗೆ ಹೋಗೋದು. ಅಲ್ಲಿ ರಂಗನಾಥ ಸ್ವಾಮಿ ಪಾದ ಇದೆ. ಎಲ್ಲಿ? ಆ ಕಲ್ಗಳೆಲ್ಲ ಜೋಡಿಸಿದ್ದಾರಲ್ಲ. ಹಾಂ ಹಾಂ ಹಾಂ, ಅದ್ರ ಪಕ್ಕದಲ್ಲಿತ್ತು. ಈಗ ಆಲ್ರೆಡಿ ಮುಚ್ಚೋದಿದೆ. ಆ ಪಿಲ್ಲರ್ ಹಾಕೋ ಇದರಿಂದ ಮುಚ್ಚಿದೆ. ಹಾಂ 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 ಹಾಂ. ಏನಂದರೆ ಈ ದೇವಸ್ಥಾನಕ್ಕೆ ತುಂಬ ಇತಿಹಾಸ ಇದೆ, ದೊಡ್ಡ ಇತಿಹಾಸನೇ ಇದೆ ಅಲ್ಲ? ಹೌದು. ಇಲ್ಲಿ ಈ ದೇವಸ್ಥಾನ ಕಾಯ್ದಕ್ಕೆ ಒಬ್ಬರು ಸರ್ಪ ಇದ್ದಾರೆ. ಹಾಂ, ಫುಲ್ ಎಲ್ಲ ಗೋಧಿ ಬಣ್ಣ, ಫುಲ್ ಗೋಲ್ಡನ್ ಕಲರಲ್ಲಿದೆ. ಓ, ಈ ದೇವಸ್ಥಾನ ಕಾಯ್ತಾ ಇದ್ದಾರೆ ಅವರು. ಹಾಂ ಹಾಂ ಹಾಂ, ಅವಾಗ ಹೋಗಿ ದರ್ಶನ ಕೊಡ್ತಾ ಬರ್ತಾರೆ. ಹಾಂ, ಅದು ಯಾರಿಗೇನೇ ತೊಂದರೆ ಮಾಡಲ್ಲ. ಹಾಂ, ನೋಡಿ ಸ್ನೇಹಿತರೆ, ಅದಕ್ಕೆ ಹಾನಿ ಮಾಡಬಾರ್ದು. ಹೌದು, ಹಳೇ ಸರ್ಪ ದೇವಸ್ಥಾನ ಕಾಯ್ತಾ ಇದೆ ಈಗಲೂ. ಹೌದು ಸ್ನೇಹಿತರೆ, ಇದು ಹಳೆ ದಾರಿ ದೇವಸ್ಥಾನಕ್ಕೆ. ದೇವಸ್ಥಾನ ರಿನೋವೇಷನ್ ಮಾಡಿದ ಕಾರಣ, ಈ ಪಿಲ್ಲರ್ಸ್ ಎಲ್ಲ ಕಟ್ಟಿದ ಕಾರಣ ಈ ದಾರಿ ಮುಚ್ಚಿದೆ ಈಗ. ಹೌದಲ್ಲ? ಹಾಂ, ಅಲ್ಲಿವರೆಗೂ ಹೋಗ್ಬೋದು. ಬನ್ನಿ. ಎಲ್ಲಿವರೆಗೂ? ಈಗಲ್ಲ, ಇಲ್ಲಿಂದ ಅಲ್ಲಿಂದ. ಓ, ನಿಧಾನ. ಓ, ನೀವು ಮತ್ತೆ ಬರಬೇಕಲ್ಲ? ಆಗಿನ ಕಾಲದಲ್ಲಿ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ರು ಬರೋದಕ್ಕೆ. ಇಲ್ಲಿ ಬರೋಕ್ಕೆ ಇಷ್ಟೊಂದು ಕಷ್ಟಪಟ್ಟು ಬರಬೇಕಿತ್ತು. ನೋಡಿ, ಆ ಸಂದಿನಾಗ ಹೋಗ್ಬೇಕು. ಇಲ್ಲಿಂದ ಬಂದು ಮೇಲಕ್ಕೆ ಹೋಗುತ್ತೆ. ಓ, ಈಗ ಹಿಂಗೆ ಬಂದು ಸಂಧಿಯಿಂದ ಮೇಲಕ್ಕೆ ಬರೋದಾ? ಈಗಲೂ ನೀವು ಈಗ ಟ್ರೈ ಮಾಡ್ಬೋದಂದ್ರೆ ಇಲ್ಲಿ ಹೋಗ್ಬೋದು. ಅಲ್ಲಿ ಕಾಣಿಸುತ್ತೆ ಮೆಟ್ಲೆಲ್ಲ. ಆಯ್ತು, ದೇವಸ್ಥಾನಕ್ಕೆ ತುಂಬ ದೊಡ್ಡ ಇತಿಹಾಸನೇ ಇದೆ. ಹೌದು, ಇಲ್ಲಿಂದ ಪ್ರಪಾತನೇ ಇದೆಯಲ್ಲ. ಹಾಂ, ಅಚ್ಚರಿ ವಿಡಿಯೋ ಮಾಡ್ತಾವ್ರೆ. ಸ್ಲಿಪ್ ಆದರೆ ನನಗಂತೂ ಮೊದಲೇ ಹೈಟ್ ಅಂದ್ರೆ ಭಯ. ಇಲ್ಲೆಲ್ಲ ನೀರಿದೆಯಲ್ಲ ಬಂಡೆ ಮೇಲೆ? ಈಗ ದೇವ್ರು ತೊಳಿದ್ವಲ್ಲ. ಹಾಂ ಹಾಂ ಹಾಂ, ದೇವ್ರು ತೊಳೆದಿದ್ದು ನೀರು ಇಲ್ಲಿ ಬಂದಿದೆ. ಓಕೆ. ಹಾಂ, ಹಾಂ. ಸ್ನೇಹಿತರೆ, ಇದು ಯಾವುದು ಅಡ್ವೆಂಚರು? ಹಾಂ, ಹಿಡ್ಕೊಳ್ಳಿ. ಬನ್ನಿ, ಯಾರು ಒಬ್ರು ಬನ್ನಿ. ಕೈ ಕೊಡ್ತೀರಾ? ಬರ್ತೀರಾ? ಫೋನ್ ಬೇಡ, ಕೈ ಕೊಡಿ. ಏನಿಲ್ಲ ಬಚ್ಚಿ. ನೋಡಿ ಸ್ನೇಹಿತರೆ, ಹತ್ತಿ ಬಂದಿದ್ದೀವಿ. ಎಲ್ಲ ರಂಗನಾಥ ಸ್ವಾಮಿಗಳ ಆಶೀರ್ವಾದ.
ಸ್ವಾಮಿಗಳೇ, ನಾನು ಒಂದು ಚಿಕ್ಕ ಹುಡುಗ ಇದ್ದಾಗ ಚುಂಚುನ್ಗಿರಿ ಬೆಟ್ಟ ಹತ್ತಿದ್ದೆ ಲಾಸ್ಟು. ಹೌದು. ಅದಾದ್ಮೇಲೆ ಇವತ್ತೇ ಬೆಟ್ಟ ಹತ್ತಾರೆ ನಾನು. ನೋಡ್ರಿ ಇವ್ರು ಹತ್ತಿ ಬರ್ತಿದ್ದಾರೆ. ಇವ್ರಿಗೆಲ್ಲ ಅಭ್ಯಾಸ ಇದೆಯಲ್ಲ ಬಂದು. ಚಿಕ್ಕ ವಯಸ್ಸಿಂದ ಹತ್ತಿ ಎಲ್ಲ ಅಭ್ಯಾಸ ಇದೆ. ಸೊ ಸ್ನೇಹಿತರೆ, ಇದು ಹೊಸ ಕಟ್ಟಡ ಆಗಿಲ್ಲ ಅಂತಿದ್ರೆ ಇದೇ ದಾರಿ ಹಿಂಗೆ ಬರಬೇಕಿತ್ತು ಆ್ಯಕ್ಚುಲಿ. ನೋಡ್ರಿ ಇಲ್ಲೆಲ್ಲ ಹೆಂಗಿದೆ. ಇಲ್ಲೆಲ್ಲ ಹೋಗ್ಬೋದು. ನಾವು ನಿಂತಿದ್ದೀವಿ ಇಷ್ಟೇ ಜಾಗ. ಅಲ್ಲಿ ರಂಗನಾಥನ್ ನಡುವಾಗ ಇದ್ದಿದ್ದು. ಈಗ ನಾವು ಎಷ್ಟು ನಿಂತಿಷ್ಟೇ ಜಾಗ ಇತ್ತಂತ. ಈ ಇಷ್ಟು ಜಾಗದಲ್ಲಿ ಭಕ್ತಾದಿಗಳು ದೇವ್ರನ್ನ ಕಾಣಬೇಕಾಗಿತ್ತು. ಇಲ್ಲಿಂದ ನೋಡಿದ್ರೆ ನಿಮ್ಗೆ ಶಿವಗಂಗೆ ಕಾಣಿಸುತ್ತೆ. ಶಿವಗಂಗೆನಾ? ಎಲ್ಲಿ? ಅಲ್ಲಿ. ಓ, ಶಿವಗಂಗೆನಾ? ಹೌದು. ಇಲ್ಲಿಂದ ಶಿವಗಂಗೆನ ಕಾಣಿಸುತ್ತೆ. ಓಕೆ. ಇಷ್ಟನಾ? ಇನ್ನು ಅತ್ಲ ಹೋದ್ರೆ ಇನ್ನೂ ಹೋಗ್ಬೋದು. ನಮ್ಗೆ ಓಕೆ. ಹಳೆ ಮೆಟ್ಲುಗಳೆಲ್ಲ ನೋಡ್ಬೋದು. ನಾನು ನಿಮಗೆ ತೋರಿಸಿದ್ನಲ್ಲ, ಹೌದಾ? ಅಲ್ಲಿ ಕೆಳಗಡೆ ಹೊರಟೋಗಿದೆ. ಆ ಸೈಡು ಕೆಳಗಡೆ ಇದೆ. ಈ ಕಡೆ ಪಿಲ್ಲರ್ ಇದೆಯಲ್ಲ ಅಲ್ಲಿ, ಪಿಲ್ಲರ್ ಕೆಳಗಡೆ ಹೋಗ್ತದೆ. ವಿತೌಟ್ ಎನಿ ಗ್ರಿಪ್ ಎಲ್ಲರೂ ಹತ್ತು ಬರ್ತಿದ್ರು. ಈ ಥರ ಎಲ್ಲ ಮೆಟ್ಲುಗಳೇ ಇರಲಿಲ್ಲ. ಒಂದಷ್ಟು ಮೆಟ್ಲು ಸೌದೋಗಿದ್ದು, ಒಂದಷ್ಟಿದ್ದು, ಆ ಥರ ಇದ್ದು. ಈ ದೇವಸ್ಥಾನ ಇನಾಗ್ರೇಷನ್ ಆದ್ಮೇಲೆ ನಾನು ಹುಟ್ಟಿರೋದು. ಈ ದೇವಸ್ಥಾನ ಇನಾಗ್ರೇಷನ್ ಆದ್ಮೇಲೆ ನೀವು ಹುಟ್ಟಿರೋದಾ? ಓ, ಸೂಪರ್. ಅವಾಗ ಇನ್ನೂ ನಡೆಸ್ತಿದ್ರು. ನಾನು ಹುಟ್ಟಿ ಒಂದು 5 ವರ್ಷಕ್ಕೆ ಇಷ್ಟೊಂದು ಡೆವಲಪ್ ಆಗಿದೆ. ಎಲ್ಲ ನಿಮ್ಮ ಕಾಲ್ಗುಣ, ದೇವ್ರ ಆಶೀರ್ವಾದ. ಹೋಗೋಣ ರಿಟರ್ನು. ಇಲ್ಲೆಲ್ಲ ಕಾಲೆಲ್ಲ ನಡುಗ್ತಾ ಇದೆ ನನಗೆ. ಸ್ವಾಮಿಯವ್ರು ಮಾಡೋದು ಅಡ್ವೆಂಚರ್ ನೋಡಿ ಇಲ್ಲಿ. ಅವರು ಮಾಡ್ತಾ ಇದಾರೆ, ನಮಗೂ ಮಾಡಿಸ್ತಾ ಇದ್ದಾರೆ ಅಡ್ವೆಂಚರು. ಎಲ್ಲ ಬರ್ತೀನಿ ತಗೋ. ಕುತ್ಕೋ. ಕೈ ಇಲ್ಲ ಗ್ರಿಪ್ಪು, ಒಂದು ಕಡೆ ಫೋನ್ ಇತ್ತಲ್ಲ. ಏನಿಲ್ಲ, ಇಲ್ಲಿ ಪ್ರಪಾತ ಇದೆ ಅಷ್ಟೇ. ನಿಮ್ಗೆ ಅಭ್ಯಾಸ ಇದೆ. ಇವತ್ತು ಲಕ್ಷ್ಮೀ ರಂಗನಾಥ ಸ್ವಾಮಿಗಳು ಕರ್ಸ್ಕೊಂಡು ಫುಲ್ ಟೆಂಪಲ್ ಟೂರ್ ಮಾಡಿಸಿದ್ದಾರೆ ನಮಗೆ. ಅದು ಇಲ್ಲೆಲ್ಲ ಬರೋ ಚಾನ್ಸು ಇವಾಗ ಯಾರಿಗಾರು ಸಿಗುತ್ತೋ ಇಲ್ವೋ ಡೌಟು. ಮುಂಚೆ ಇರೋರ್ಗಿತ್ತೇನೋ. ಈಗಲೂ ಜನ ಬರೋದಕ್ಕೆ ಭಯ ಪಡ್ತಾರೆ. ಇಲ್ಲಿಗೆ ಚಿರ್ತಾ ಇದೆ. ಎಲ್ಲಿ ಬರುತ್ತೆ? ಒಂದಾದ್ಮೇಲೆ ಒಂದು ಹೇಳ್ತಾರೆ ಇವರು. ಆಟ ಆಡ್ತಿದ್ರಿ? ಆಗಿನ ಜನ ಎಲ್ಲ ಶಕ್ತಿವಂತರಾಗಿದ್ರು. ಈಗೆಲ್ಲ ವೀಕ್. ನಮಗೆ ಮೆಟ್ಲು ಹತ್ಕೊಂಬರೋಕ್ಕೆ ಆಗಲಿಲ್ಲ. ಸ್ನೇಹಿತರೆ, ಆದ್ರೂ ಇದೊಂದು ಗ್ರೇಟ್ ಎಕ್ಸ್ಪೀರಿಯೆನ್ಸು. ಹೆಂಗಿತ್ತು ಮಚ್ಚಿ ಎಕ್ಸ್ಪೀರಿಯೆನ್ಸು? ಹೆವಿ ಅಡ್ವೆಂಚರ್. ತುಂಬ ಅಡ್ವೆಂಚರ್ ಆಯಿತು. ಭಯನೂ ಆಗುತ್ತೆ. ಹಾಂ.